ಗೈಸ್ ನಮಸ್ಕಾರ. ಸೊ ನಾನೊಬ್ಬ ರೈತರ ಮಗಾಗಿ ಈ ಒಂದು ಮಾತನ್ನ ಹೇಳಲೇಬೇಕು. ಸೊ ನಾನು ಈ ಒಂದು ಮಾತನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ನನಗೆ ತುಂಬ ಹೆವಿ ಬೇಜಾರಾಗಿದೆ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಏನಾದರೂ ಒಂದು ವೀಡಿಯೋ ಹಾಕಿ ದಯವಿಟ್ಟು ನೋಡ್ಕೊಂಡು ಗೈಸ್. ಸ್ವಾತಂತ್ರ್ಯ ದಿನಾಚರಣೆ ದಿನ 3 ಜನ ರೈತರನ್ನ ಕೊಲೆ ಮಾಡಿದ್ದಾರೆ. ಎನ್ಕೌಂಟರ್ ಅಲ್ಲ, ಇದು ಕೊಲೆ ಮಾಡಿರೋದು, ಮೋಸ ಮಾಡಿ ಕೊಲೆ ಮಾಡಿದ್ದಾರೆ. ರೈತರನ್ನ ಕೊಲೆ ಮಾಡಿರೋ ಅಧಿಕಾರಿಗಳನ್ನ ಅರಣ್ಯ ಇಲಾಖೆನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಒಳಗಡೆ ಬಂದೇ ಹೋದ್ರೆ ಎಲ್ಲ ರೈತರು ಗೇಟ್ ಹೊಡ್ಕೊಂಡು ಒಳಗಡೆ ಹೋಗ್ತೇವೆ, ಆಯ್ತಾ? ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ. ಸೊ ನನಗಂತೂ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ದಿನೇ ಕರ್ನಾಟಕ ಆಗಿರ್ಬೋದು, ಇಂಡಿಯಾನೇ ಆಗಿರ್ಬೋದು, ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇರಬೇಕಾದ್ರೂ ಕೂಡ ಸೊ ರೈತರ ಮೇಲೆ ತುಂಬ ದಬ್ಬಾಳಿಕೆಗಳು ನಡೀತಾ ಇದೆ. ರೈತರ ಮೇಲೆ ದೌರ್ಜನ್ಯಗಳು ತುಂಬ ನಡೀತಿದೆ. ಬಟ್ ಇದು ಯಾರೂ ಕೂಡ ಕರೆಕ್ಟಾಗಿ ಎತ್ತೆಚ್ಕೊಳ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ತಲೆನೇ ಕೆಡ್ಸ್ಕೊತಾ ಇಲ್ಲ. ರೈತರು ಅಂತಂದರೆ ಏನು ನಿಮ್ಮ ಮನೆ ಹಾಳುಗಳು ಕೆಟ್ಟೋದ್ರೇನ್ರಯ್ಯ? ಏನು ನಿಮ್ಮ ತಿಕಾಮಕಗಳು ತೊಳ್ಕೊಂಡು, ನಿಮ್ಮ ಗುಲಾಮ್ಗಿರಿ ಮಾಡಿಕೊಂಡು, ನಿಮ್ಮ ಸರ್ಕಾರನ ಉದ್ಧಾರ ಮಾಡಿಕೊಂಡು, ರೈತರು ಜೀವನನ ಹಾಳು ಮಾಡಿಕೊಂಡು ಎಲ್ಲನೂ ಮಾಡಿಕೊಂಡು ನಿಂತ್ಕೊಡೋದಕ್ಕೆ ರೈತರುಗಳೇನು ಗುಲಾಮ್ಗಿರಿನ? ಒಂದು ಕಾಲದಲ್ಲಿ ರೈತ ಅನ್ನೋದೇ ಇರಲಿಲ್ಲ ಅಂತಂದರೆ ನೀವೆಲ್ಲರೂ ಕೂಡ ಮಣ್ಣು ತಿನ್ನಬೇಕಾಗಿತ್ತು. ಕಷ್ಟಪಟ್ಟು ರೈತ ದುಡ್ದು ಅವನ ಬೆವರು ಹನಿನ ಸುರಿಸಿ ಕಷ್ಟಪಟ್ಟು ಬೆಳೆನ ಬೆಳೆದು ದೇಶಕ್ಕೆ ಕೊಡಲಿಲ್ಲ ಅಂತಂದರೆ ನೀವೆಲ್ಲ ಅನ್ನ ತಿಂತಿರಲಿಲ್ಲ, ಮಣ್ಣು ತಿನ್ನಬೇಕಾಗೋದು. ಫಸ್ಟು ರೈತನಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಡ್ರಿ. ನಾನು ಒಬ್ಬ ರೈತನ ಮಗ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ರೈತನಿಗೆ ಯಾವ ಒಂದು ಬೆಲೆ ಕೊಡಲ್ಲ, ಅವನ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕ್ಕು. ಈ ಅಧಿಕಾರಿಗಳಿಗೆಲ್ಲ ಏನು ಮಾಡಬೇಕು ಗೊತ್ತಾ? ಒಂದು ವಾರ, 1-2 ತಿಂಗಳು ಕರ್ಕೊಂಡ್ಬಂದ್ಬಿಟ್ಟು ಜಮೀನುಗಳಲ್ಲಿ ನಾಯಿ ಥರ ದುಡಿಸ್ಬೇಕು. ಅವಾಗ ಗೊತ್ತಾಗುತ್ತೆ ರೈತನ ಕಷ್ಟ ಏನು ಅಂತ.